ನಾವು ನೂರಾರು ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಏನೊಂದು ಇತಿಹಾಸವನ್ನ ಕೆದಕ್ ನೋಡಿದ್ರೆ ಶೋಷಣೆಗೊಳಗಾಗಿರೋ ಸಮಾಜ ಯಾವುದು ಅಂತ ಹೇಳಿದ್ರೆ ನಮ್ಮ ಸಹೋದರ ಆಗಿರುವಂತ ದಲಿತ ಸಮಾಜ. ಅದರಲ್ಲಿ ಯಾವುದು ಮಡಿವಂತಿಕೆ ಇಲ್ಲ ಹೇಳಿ. ಹಾಗಾಗಿ ಇನ್ನೂ ನೂರಾರು ವರ್ಷಗಳ ಕಾಲ ಏನು ನಮಗೆ ರಿಸರ್ವೇಶನ್ ಇರಬೇಕು ಅಂತ ಹೇಳಿ ಕೇಳಿದ್ರೆ ಯಾವುದೇ ರೀತಿಯಾದಂತ ಅಂಜಿಕೆ ಅಥವಾ ಮಡಿವಂತಿಕೆ ಇಟ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತದನ್ನ ನಿಮ್ಮ ಮನಸ್ಸಿಗೆ ಮೊದಲನೇ ನೀವು ಕನ್ವಿನ್ಸ್ ಮಾಡ್ತಾರೆ. ಸ್ವತಂತ್ರ ಬಂದು 75-80 ವರ್ಷ ಆಗಿದೆ. ಶತಮಾನಗಳಿಂದ ಆಗಿರುವಂತ ತಪ್ಪುಗಳನ್ನ 75 ವರ್ಷದಲ್ಲಿ ನಾವು ಸರಿಪಡಿಸೋದಕ್ಕಾಗತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಆದ್ರೆ ಅಂಬೇಡ್ಕರ್ ಸಾಹೇಬರು ಕೊಟ್ಟಂತ ಸಂವಿಧಾನದಲ್ಲಿ ಅದರ ಪ್ರಾರಂಭ ಆಗಿದೆ. ಆ ಪ್ರಾರಂಭಕ್ಕೆ ಶಕ್ತಿ ತುಂಬುವಂತ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರುವಂತವ್ರು, ಮತ್ತೆ ಮುಂದಿನ ದಿನಗಳಲ್ಲಿ ಯಾರು ವೇದಿಕೆ ಮೇಲೆ ಬರುವಂತ ಶಕ್ತಿಯನ್ನು ಇಟ್ಕೊಂಡಿರುವಂತ ಯುವ ಸಮೂಹ ಅಂತ ಹೇಳಲಿಕ್ಕೆ ಈ ಸಂದರ್ಭ ನಾವಿವತ್ತು ಒಂದು ಸಂಕಲ್ಪ ಮಾಡಿ ಈ ಅಂಬೇಡ್ಕರ್ ಭವನದಿಂದ ಹೊರಡಬೇಕು. ಪ್ರತಿ ಗ್ರಾಮ, ನಮ್ಮ ಏನು ಸಮುದಾಯ ಇರುವಂತ ಪ್ರತಿ ಗ್ರಾಮದಿಂದ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರ ಆಗ್ಬೇಕು ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿ ಕನಿಷ್ಠ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಒಂದು ಸಂಬಳ 1.5-2 ಲಕ್ಷ ಸಂಬಳ ಇರಬೇಕು. ಈ ರೀತಿಯಾದಂತ ಒಂದು ಸಂಕಲ್ಪವನ್ನು ಮಾಡೋದ್ರ ಮೂಲಕ ಆರ್ಥಿಕವಾಗಿ ಸದೃಢವಾದ್ರೆ ಮಾತ್ರ ಸಮಾಜ ಮೇಲೆತ್ತಲಿಕ್ಕೆ ಸಾಧ್ಯನ ಹೊರತು ನಾವು ಯಾವುದೇ ರೀತಿಯಾಗಿ ವಿದ್ಯೆ ಕಲಿತ ತಕ್ಷಣ ನಾವು ಶಕ್ತಿಯುತ ಆಗ್ತೀವ? ಖಂಡಿತ ಆಗ್ತೀವಿ. ಆದ್ರೆ ಆರ್ಥಿಕವಾಗಿ ಶಕ್ತಿ ಬಂದ್ರೆ ಇನ್ನೊಬ್ಬ ಸಮಾಜದಲ್ಲಿರುವಂತ ಕೈ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಪಾಠ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಶಕ್ತಿಯನ್ನು ತುಂಬೋದು. ಆದ್ರೆ ಜೀವನ ಶೈಲಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಆರ್ಥಿಕ ಶಕ್ತಿ ಬರಬೇಕು. ನಾನು ಶ್ರದ್ಧೆಯ ತಾಯಂದ್ರಲ್ಲಿ ಎಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದಿಷ್ಟೇನೆ, ಮಕ್ಕಳಿಗೆ ದಯಮಾಡಿ ವಿದ್ಯಾಭ್ಯಾಸ ಕೊಡಿಸಿ. ಆ ವಿದ್ಯಾಭ್ಯಾಸ ಕೇವಲ ಡಿಗ್ರಿ 5 ಡಿಗ್ರಿ ಮಾಡಿದ ನನ್ನ ಮಗ ಅಂತ ಹೇಳಿ ಹೇಳ್ಕೊಳ್ಳೋಂತ ಡಿಗ್ರಿ ಆಗ್ಬಾರ್ದು, ಅಥವಾ ನನ್ನ ಮಗಳು 5 ಡಿಗ್ರಿ ಮಾಡಿದಾಳೆ ಅಂತ ಹೇಳೋದಾಗ್ಬಾರ್ದು. ಒಂದೇ ಡಿಗ್ರಿ ಮಾಡ್ಲಿ, ಅದು ಕಸುಬನ್ನ ಕಟ್ಕೊಳ್ಳೋಂತ ಒಂದು ಕೆಲಸವನ್ನ ಕಟ್ಕೊಳ್ಳೋಂತ ವೃತ್ತಿ ಜೀವನವನ್ನು ಕೊಡುವಂತ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ಯಾರಿಗೆ ಉಳ್ಳವನಿದ್ದಾನೆ, ಯಾರು ಇವತ್ತು ಸರ್ಕಾರದಲ್ಲಿ ಕೆಲಸವನ್ನು ಪಡೆದಿದ್ದಾರೆ ಅಥವಾ ವೃತ್ತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ, ಅವ್ರ ಜವಾಬ್ದಾರಿ ಇರುತ್ತೆ. ಪ್ರತಿ ಗ್ರಾಮದಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇನೇನೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಒಂದು 130 ಹಳ್ಳಿ ಇದೆ. ಆ 130 ಹಳ್ಳಿಲಿ ಸಮಾಜ ಒಂದು 30 ಹಳ್ಳಿಲಿದೆ. 30 ಜನ ಅಧಿಕಾರಿ ವರ್ಗ ಇದ್ದಾರೆ ಅಥವಾ ಆರ್ಥಿಕವಾಗಿ ಸದೃಢವಾಗಿರುವಂತವ್ರು ಇದ್ದಾರೆ. ಒಬ್ಬೊಬ್ರು ಒಂದೊಂದು ಗ್ರಾಮನ ನೀವು ದತ್ತು ಪಡ್ಕೊಳ್ಳಿ 10 ವರ್ಷಗಳ ಕಾಲಕ್ಕೆ. ನೀವು ಮಾಡಬೇಕಾಗಿರೋದೇನು ಇಲ್ಲ, ಆ ಗ್ರಾಮದಿಂದ ಪ್ರತಿಭೆ ಇರುವಂತ ಒಬ್ಬ ಸಮಾಜದ ವ್ಯಕ್ತಿಯನ್ನ ಜೋಡಣೆಯನ್ನ ಮಾಡಿ ಅವನಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿ ಅವನು ಸರ್ಕಾರಿ ನೌಕರನಾಗಬೇಕು, ಒಬ್ಬ ಸಾಫ್ಟ್ವೇರ್ ಆಗ್ಬೇಕು, ಅಥವಾ ಹಾಸನ ನಗರದಲ್ಲಿ ಬಂದು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಯಾವುದೇ ವೃತ್ತಿ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಅವನಿಗೆ ಶಕ್ತಿ ತುಂಬಾ ಕೆಲಸ ಮಾಡಿದ್ರೆ ಅವನಿಗೆ ನೀವು ಸಹಾಯ ಮಾಡಬೇಕಾದ್ರೆ ಹೇಳ್ಬೇಕು, ನೀನು ತಿಂಗಳಿಗೆ 1 ಲಕ್ಷ ದುಡಿದ್ಮೇಲೆ 25,000 ನಿನ್ನ ಗ್ರಾಮದ ಬೇರೆ ಒಬ್ಬ ವಿದ್ಯಾರ್ಥಿ ಅಥವಾ ಸಮಾಜದ ಒಬ್ಬ ವ್ಯಕ್ತಿಗೆ ನೀನು ಆ ಹಣವನ್ನು ವಿನಿಯೋಗ ಮಾಡಬೇಕು ಅಂತ. ಈ ರೀತಿಯಾಗಿ ಒಂದು ಕ್ರಾಂತಿ ಮಾಡಬೇಕು ಹೊರತು ಸರ್ಕಾರದ ಹಣದಿಂದ ಇಡೀ ಸಮಾಜವನ್ನ ಕಟ್ಟುವಂತ ಕಲ್ಪನೆ ಯಾವುದೇ ಕಾರಣಕ್ಕೂ ಬರುವಂತ 15-20 ವರ್ಷದಲ್ಲಿ ಆಗಲ್ಲ. ಯಾಕಂದ್ರೆ ನಮ್ಮ ದೇಶ 140-150 ಕೋಟಿ ಇರುವಂತ ಜನಸಂಖ್ಯೆ ಇರುವಂತ ದೇಶ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕು. ಅನೇಕ ಸರ್ಕಾರಿ ನೌಕರರು ಇರ್ತಾರೆ, ಅವ್ರಿಗೆ ಸಂಬಳ ಕೊಡುವಂತದ ಪರಿಸ್ಥಿತಿ ಇರ್ತದೆ. ಎಲ್ಲದರ ನಡುವೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಒಬ್ಬೊಬ್ರಿಗೆ ಸಹಾಯ ಮಾಡುವಂತದ್ದು ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ. ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಇದೆ, ಕೇಂದ್ರದಲ್ಲಿ ಬಿಜೆಪಿ ಇದೆ, ಯಾರು ಕೂಡ ನಮ್ಮನೆ ಬಾಗಿಲಿಗೆ ಬಂದು ನಿನಗೆ ದುಡ್ಡು ತಗೊಳಪ್ಪ 5 ಲಕ್ಷ 10 ಲಕ್ಷ ಅಂತ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಯಾವುದೇ ಸರ್ಕಾರಗಳಲ್ಲೂ. ಆದ್ರೆ ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವನ ಯಾವ ರೀತಿಯಾಗಿ ಸಾಕ್ಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೋಬೇಕು. ನೀವು ಬಿಲ್ಡಿಂಗ್ ಅನ್ನು ಸ್ಟಾರ್ಟ್ ಮಾಡಿ ದಿನದಿಂದ ಕಂಪ್ಲೀಟ್ ಆಗೋವರೆಗೂ ಸಮಾಜದ ಒಬ್ಬ ಹಿತೈಷಿಯಾಗಿ ನಿಮ್ ಜೊತೆ ಇರ್ತೀನಿ. ನೀವು ಜಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನನ್ನ ವೈಯಕ್ತಿಕವಾಗಿ ಜಲ್ಲಿ ಇರ್ಬೋದು, ಎಮ್ಸ್ಟ್ಯಾಂಡ್ ಇರ್ಬೋದು, ಏನು ಬೇಕಾಗುತ್ತೆ ವೈಯಕ್ತಿಕವಾಗಿ. ಇವತ್ತು ನಾನು ಶಾಸಕನಿದ್ದರೆ ಸಂಸದರ ತರ ನಾನು ಒಂದು ಭರವಸೆ ಕೊಡುವಂತದ್ದು ಅವಕಾಶ ಸಿಕ್ತಿತ್ತು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಅವಕಾಶ ಸಿಗ್ಲಿ ಅಂತ ತಾಯಿ ಆಶ್ರಮದಲ್ಲಿ ಪ್ರಾರ್ಥನೆ ಮಾಡ್ತಾ ವೈಯಕ್ತಿಕವಾಗಿ ನಾನು ನಿಮ್ಮೊಂದಿಗೆ ಇರ್ತೀನಿ. ಆ ಟ್ರೈನಿಂಗ್ ಸೆಂಟರ್ ಅನ್ನ ನಾನು ಶಾಸಕನಾಗೋದಕ್ಕಿಂತ ಮುಂಚೆ ನೀವು ಅದನ್ನು ಕಂಪ್ಲೀಟ್ ಮಾಡಿ ವೈಯಕ್ತಿಕವಾಗಿ ನಾನು ನಿಮ್ಮಲ್ಲಿ ಒಬ್ಬನಾಗಿ ಪ್ರಾಮಾಣಿಕವಾಗಿ ನಿಮಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿರುವಂತ ಮಕ್ಕಳುಗಳು ಕನಿಷ್ಠ ವರ್ಷಕ್ಕೆ 10 ಜನ 20 ಜನ ಸರ್ಕಾರಿ ನೌಕರಿ ಪಡೆದ್ರು ಅನ್ನೋದನ್ನ ನಮ್ಮ ಸಂಘದ ಪದಾಧಿಕಾರಿ
ಅಂಬೇಡ್ಕರ್ ಹೇಳುವಂತ ಅವಕಾಶ ಸಿಗ್ಲಿ ಅಂತ ಹೇಳಿ ತಾಯಿ ಹಾಸನಾಂಬೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಬಹಳ ಪ್ರೀತಿಯಿಂದ ಇವತ್ತು ಸಂಘದ ಎಲ್ಲ ಸದಸ್ಯರನ್ನ ನಾನು ಬರಮಾಡ್ಕೊಂಡು ಈ ಕಾರ್ಯಕ್ರಮವನ್ನ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ರಿ. ಎಲ್ಲರಿಗೂ ಹೊಂದಿಸ್ತಾ ಸಂಸದರು ನಿಮ್ಮೊಂದಿಗೆ ಸದಾ ಇರ್ತಾರೆ ಅಂತ ಹೇಳಿ ಒಬ್ಬ ಸಹೋದರನಾಗಿ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಸಮಾಜದ ಜೊತೆ ಇದ್ದು ಪಕ್ಷವನ್ನ ಮೀರಿ ಮನುಷ್ಯತ್ವದಲ್ಲಿ ಅವ್ರು ನಿಮ್ಮೊಂದಿಗೆ ಸದಾ ಇರ್ತಾರೆ. ನಾನು ಕೂಡ ಶಕ್ತಿ ತುಂಬುವಂತ ಕೆಲಸವನ್ನ ಅವರೊಟ್ಟಿಗೆ ಸೇರಿ ನಿಮಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇದ್ದೀನಿ. ಎಲ್ರಿಗೂ ನಮಸ್ಕಾರ.